ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತು ಯಾವುದ್ರ ಬಗ್ಗೆ ಅಂದರೆ, ಈ ವರ್ಷ ಕೆ ಎದಲ್ಲಿ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಇನ್ನು ಕೆಲವೊಬ್ಬರು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ, ಮತ್ತು ಆಮೇಲೆ ಕೆಲವೊಬ್ಬರು ಆಪ್ಷನ್ ಎಂಟ್ರಿನ ಆಲ್ರೆಡಿ ಮಾಡಿಬಿಟ್ಟಿರ್ತಾರೆ. ಆದರೆ ಸ್ವಲ್ಪ ಅವ್ರಿಗೆ ಯಾವ ರೀತಿ ಮಾಡಿದ್ರೆ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ಹೇಳ್ಬೇಕಂತ ಅನ್ನಿಸ್ತಾ ಇದೆ. ಈ ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರಲ್ಲ, ಆವಾಗ ನಾವು ಈ ಕಾಲೇಜ್ಗಳು ಮುಂಚೆನೇ ಯಾವುದಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ 3 ರೀತಿ ವೆರೈಟಿಗಳು ಇರ್ತದೆ. ಒಂದು ಗೋರ್ಮೆಂಟ್ ಕಾಲೇಜ್ ಇರುತ್ತೆ, ಇನ್ನೊಂದು ಏಡೆಡ್ ಕಾಲೇಜ್ ಇರುತ್ತೆ, ಇನ್ನೊಂದು ಪ್ರೈವೇಟ್ ಕಾಲೇಜ್ ಇರುತ್ತೆ. ಇದರಲ್ಲಿ ಹೆಂಗಂದರೆ, ಗೋರ್ಮೆಂಟ್ ಕಾಲೇಜಲ್ಲಿ ತುಂಬ ಫೀಸ್ಗಳು ತುಂಬ ಕಮ್ಮಿ ಇರುತ್ತೆ, ಮತ್ತು ಆಮೇಲೆ ಈ ಪ್ರೈವೇಟ್ ಕಾಲೇಜಲ್ಲಿ ತುಂಬ ಜಾಸ್ತಿ ಫೀಸ್ಗಳು ಇರ್ತವೆ. ಈ ಏಡೆಡ್ ಇರ್ತದಲ್ಲ, ಅದರಲ್ಲಿ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಯಾವ ಥರ ಅಂದರೆ, ಈ ಗೌರ್ಮೆಂಟಲ್ಲಿ ಒಂದು 20-30 ಸಾವಿರ ಇರುತ್ತಂತ ಇಟ್ಕೊಂಬನ. ಅದೇ ಪ್ರೈವೇಟಲ್ಲಿ ಲಕ್ಷದ ಮೇಲೆ ಇರುತ್ತೆ. ಅದೇ ಏಡೆಡಲ್ಲಿ ಒಂದು 60-70 ಹಂಗೆಲ್ಲ ಇರ್ತದೆ. ಅದಕ್ಕೆ ನಾವು ಮೊದಲು ಈ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ ರೀತಿ ನೋಡ್ಕೋಬೇಕಂದ್ರೆ, ಒಂದು ಸಪ್ರೇಟಾಗಿ ನಾವು ಯಾವ್ಯಾವ ಕಾಲೇಜು ನಾವು ಹೋಗ್ಬೇಕಂತ ಇದ್ದೀವಿ, ನಮ್ಗೆ ಇಷ್ಟವಾಗಿರೋ ಕಾಲೇಜು, ಮತ್ತು ಆಮೇಲೆ ಯಾವ ಕಾಲೇಜ್ ಚೆನ್ನಾಗಿರ್ತದೆ, ಮತ್ತು ಯಾವ ಕೋರ್ಸಿಗೆ ಹೋಗ್ಬೇಕಂತಿದ್ದೀವಿ, ಮತ್ತು ಆಮೇಲೆ ಮುಂಚೆ ಈ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನಾವು ಇದು ಮೊದಲು ಯಾವ ಕೋರ್ಸು ಚೆನ್ನಾಗಿದೆ, ಮತ್ತು ಯಾವ ಕೋರ್ಸು ಹೆಂಗೆ ಅಂತ ಎಲ್ಲ ಡೀಟೇಲಾಗಿ ನಾವು ತಿಳ್ಕೊಂಡ್ರೆ ಅದು ತುಂಬ ಒಳ್ಳೆಯದು. ಮತ್ತು ಆಮೇಲೆ ಯಾವ ಕೋರ್ಸು ತುಂಬ ಯೂಸ್ ಆಗುತ್ತೆ, ಮತ್ತು ಆಮೇಲೆ ಒಂದು ಸಾರಿ ಆಪ್ಷನ್ ಎಂಟ್ರಿ ಮಾಡಿದ್ದು ನಾವು ತಪ್ಪು ಮಾಡಿಬಿಟ್ರೆ ಆವಾಗ ವಾಪಸ್ಸು ಇದು ಮಾಡೋದಕ್ಕೆ ಬರೋದಿಲ್ಲ. ಒಂದು ಸಾರಿ ಅಲಾಟ್ಮೆಂಟ್ ಆಗಿಬಿಟ್ರೆ ಮತ್ತು ಕೆಲವೊಂದು ಸಾರಿ ಒಂದೊಂದು ವರ್ಷ ಮನೆಯಲ್ಲಿ ಇರಬೇಕಾಗಿರೋ ಸ್ಥಿತಿಗಳು ಬಂದುಬಿಡುತ್ತೆ. ಅದಕ್ಕೆ ನಾನು ಹೇಳೋದು ಏನಂತಂದರೆ, ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಮೊದಲು ಕಾಲೇಜಿಂದು ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಾಲೇಜ್ ಬೇಕು, ಈ ಗೌರ್ಮೆಂಟ್ ಬೇಕಾ, ಏಡೆಡ್ ಬೇಕಾ, ಮತ್ತು ಆಮೇಲೆ ಪ್ರೈವೇಟ್ ಬೇಕಾ, ಆ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಂಬಿಟ್ಟು, ಮತ್ತು ಆಮೇಲೆ ನೀವು ಆರ್ಡ್ರ್ ವೈಸಲ್ಲಿ ಹಾಕೊಂಬರ್ಬೇಕು. ಮತ್ತು ಯಾವ ರೀತಿ ಅಂದರೆ, ನಿಮಗೆ ಬೇಕಾಗಿರೋಂಥ ಕಾಲೇಜ್ ಮೊದಲು ಮೇಲ್ಗಡೆಯಿಂದ ಹಾಕೊಂಬರ್ಬೇಕು. ಮತ್ತು ಆಮೇಲೆ ಆ ಕಾಲೇಜಲ್ಲಿ ನಿಮ್ಗೆ ಯಾವುದು ಬೇಕು ಬ್ರ್ಯಾಂಚು, ಇವಾಗ ಕೆ ಎದಲ್ಲ ಇದು ಕರೆದಿರೋದು, ಈ ಇಂಜಿನಿಯರಿಂಗ್ನಲ್ಲಿ ಬೇಜಾನ್ ಬ್ರ್ಯಾಂಚ್ ಇರುತ್ತೆ. ನಿಮ್ಗೆ ಯಾವ ಬ್ರ್ಯಾಂಚ್ ಬೇಕು, ಯಾವ ಕಾಲೇಜಲ್ಲಿ ಅಂತೆಲ್ಲ ನೀಟಾಗಿ ಆರ್ಡ್ರ್ ವೈಸಲ್ಲಿ 1ರಿಂದ ನೀವು ಎಷ್ಟು ಕಾಲೇಜ್ ಬೇಕು ಅಷ್ಟು ನೀಟಾಗಿ ಕೊಟ್ಕೋಬೇಕು. ಮತ್ತು ಆಮೇಲೆ ಎಲ್ಲದೂ ಅಷ್ಟೇ, ನಿಮ್ಗೆ ಇವಾಗ ನಾವು ಮುಂಚಿದ್ದಾಗ ಎಲ್ಲದಕ್ಕೂ ಬರೀ CET ಮಾತ್ರ ಬರೀಬೇಕಾಯಿತು. ಆದರೆ ಈ ವರ್ಷ ಬಿಟ್ಟಿರೋ CETನಲ್ಲಿ ಅಗ್ರಿಕಲ್ಚರ್ಗೆ ಹೋಗ್ಬೋದು, ಇಂಜಿನಿಯರಿಂಗ್ ಹೋಗ್ಬೋದು, ಫಾರ್ಮ್ ಸೈನ್ಸ್ಗೆ ಹೋಗ್ಬೋದು, ಮತ್ತು ಆಮೇಲೆ ಇನ್ನೊಂದು ಯಾವುದೋ ಒಂದು ಹೋಗ್ಬೋದು. ಹಂಗಾಗಿ ನಾನು ಹೇಳೋದೇನು ಅಂತಂದರೆ, ಇನ್ನೂ ಆಪ್ಷನ್ ಎಂಟ್ರಿ ಇವಾಗ ಬಿಟ್ಟಿರೋದ್ರಿಂದ ಮುಂಚೆ ನೀವು ನೋಡ್ಕೊಳ್ಳಿ ಹೆಂಗೆ ಹಾಕ್ಬೇಕು ಅಂತ. ಆಲ್ರೆಡಿ ಹಾಕಿದರೆ ಇನ್ನೊಂದು ಸಾರಿ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ, ಮತ್ತು ಅದಾದಮೇಲೆ ಮತ್ತೆ ಆರ್ಡ್ರ್ ಮಾಡೋದಕ್ಕೆ ಬಿಡ್ತಾರೆ. ಎಲ್ಲ ನೋಡ್ಕೊಂಡು ನೀಟಾಗಿ ಹಾಕೊಂಡ್ರೆ ಒಳ್ಳೆಯದು. ಮತ್ತು ಆಮೇಲೆ ಒಂದು ಸಾರಿ ನೀವು ಹಾಕೊಂಡಾದ್ಮೇಲೆ ಮತ್ತೆ ಅವಕಾಶ ಮತ್ತೆ ಸಿಗೋದಿಲ್ಲ. ಹಂಗಾಗಿ ಈ ಫಸ್ಟ್ ರೌಂಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಫಸ್ಟ್ ರೌಂಡಲ್ಲೆಲ್ಲ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಹೋಗ್ಬಿಡ್ತಾರೆ. ಹಂಗಾಗಿ ನೀವೇನು ಮಾಡಬೇಕಂದ್ರೆ, ಮುಂಚೆನೇ ಯಾವ ಕಾಲೇಜ್ಗೆ ಹೋಗ್ಬೇಕಂತಿದ್ದೀರಾ, ನಿಮ್ಮ ರ್ಯಾಂಕಿಂಗ್ ಮೇಲೆ ಯಾವ ಸಿಗುತ್ತಂತ ಅಂದಾಜಿರುತ್ತೆ. ಆ ಥರ ಹಾಕ್ಕೊಂಡು ನಿಮ್ಗೆ ಯಾವ ಬ್ರಾಂಚ್ ಬೇಕೋ ನೀಟಾಗಿ ಹಾಕ್ಕೊಂಡು ಇದು ಮಾಡಿದ್ರೆ ಆವಾಗ ನಿಮಗೆ ಯಾವ್ದಾರು ಒಂದು ಕಾಲೇಜುಗಳು ಸಿಗ್ತದೆ. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂತ ಅನ್ನಿಸ್ತು. ಮತ್ತು ಆಮೇಲೆ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನ ಹೆಂಗೆ ಬೇಕು ಹಂಗೆ ಹಾಕ್ಬಿಡ್ತಾರೆ, ಮತ್ತು ಕೋರ್ಸ್ ಬಗ್ಗೆನೂ ತಿಳ್ಕೊಂಡಿರಲ್ಲ, ಯಾವ್ದು ಬೇಕಂತ ತಿಳ್ಕೊಂಡಿರಲ್ಲ, ಯಾವ ಕಾಲೇಜ್ ಬೇಕಂತ ತಿಳ್ಕೊಂಡಿರಲ್ಲ. ಆಮೇಲೆ ಕೆಲವೊಬ್ಬರು ಸೀಟ್ಗಳೇ ಸಿಗೋದಿಲ್ಲ, ಒಂದು ವರ್ಷ ಮನೆಯಲ್ಲಿ ಇರ್ತಾರೆ. ಮತ್ತು ಆಮೇಲೆ ಕೆಲವೊಬ್ಬರು ತುಂಬ ಸಫರ್ ಮಾಡ್ತಾರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ. ನಾವು ಎಷ್ಟೇ ಚೆನ್ನಾಗಿ ಓದಿ ಎಷ್ಟೇ ಒಳ್ಳೆ ಮಾರ್ಕ್ಸ್ ಬಂದ್ರೂ ಈ ಸಣ್ಣ ಪುಟ್ಟ ತಪ್ಪು ಈ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಎಲ್ಲ ಮಾಡಿಬಿಟ್ರೆ ನಮಗೆ ಓದಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. 2 ವರ್ಷ PUC ಮಾಡಿ CETನಲ್ಲಿ ಒಳ್ಳೆ ರ್ಯಾಂಕ್ ತೆಗೆದು ನಾವು ಇದು ಮಾಡಿದ್ರು ನಮಗೆ ಇದು ಸಣ್ಣ ತಪ್ಪು ಆಗ್ಬಿಟ್ರೆ ಒಳ್ಳೆ ಕಾಲೇಜ್ ತಪ್ಪೋಗ್ಬಿಡುತ್ತೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಇಂಜಿನಿಯರಿಂಗ್ ತುಂಬ ಜನ ಮಾಡ್ತಿರೋದ್ರಿಂದ, ಮತ್ತು ಆಮೇಲೆ ಈ ಕಾಲೇಜು ತುಂಬ ಮುಖ್ಯ ಆಗ್ತದೆ. ಒಳ್ಳೆ ಕಾಲೇಜ್ ತಗೊಂಡ್ರೆ ನಮಗೆ ಪ್ಲೇಸ್ಮೆಂಟ್ ಸಿಗುತ್ತೆ, ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ಅದೇ ನೀವೇನಾದ್ರು ಸ್ವಲ್ಪ ಎಡವಟ್ಟು ಮಾಡಿಬಿಟ್ಟೆ ಒಳ್ಳೆ ರ್ಯಾಂಕಿಂಗ್ ತೆಗೆದಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಹಂಗಾಗಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಮುಂಚೆನೇ ಎಲ್ಲದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು. ಮತ್ತು ಆಮೇಲೆ ಒಂದು ಸಾರಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗಿಬಿಟ್ರೆ ಮತ್ತು ಕಷ್ಟ ಆಗ್ಬಿಡುತ್ತೆ. ಕೆಲವೊಂದು ಸಾರಿ ಅದೃಷ್ಟ ಇದ್ದರೆ 2ನೇ ರೌಂಡ್ 3ನೇ ರೌಂಡಿಗೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಹಂಗಾಗಿ ಇದ್ರ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತು. ಇದ್ರ ಬಗ್ಗೆ ನಂಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಈ ವರ್ಷದವ್ರಿಗೆ ಯೂಸ್ ಆಗುತ್ತೆ ಮತ್ತು ಮುಂದಕ್ಕೆ ಬರೋರ್ಗೆ ಯೂಸ್ ಆಗುತ್ತಂತ ಈ ವಿಡಿಯೋ ಮಾಡ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.